ನಮಸ್ಕಾರ ಎಲ್ಲರಿಗೂ ಸರ್ ಜನಾರ್ದನ್ ಸರ್ ಮಾತಾಡ್ತಾ ಇರೋದು ಕುಶಲ ಕ್ಷೇಮ ಸೌಖ್ಯ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಜನಾರ್ದನ್ ಸರ್ ಅವರು ಹೀಗೆ ಕ್ಲೀನ್ ಕೃಷ್ಣಪ್ಪ ಆದ ಹಾಗೆ ನಿನ್ನೆ ಭಾರತವನ್ನು ಸೌತ್ ಆಫ್ರಿಕಾ ಕ್ಲೀನಾಗಿ 8 ವಿಕೆಟ್ಗಳಿಂದ ಸೋಲಿಸಿತು. ನಿನ್ನೆ ಇನ್ಕ್ಲೂಡಿಂಗ್ ನಾನು, ನೀವು ಎಲ್ಲರೂ ಸಹ IPL ಆಕ್ಷನ್ ಬಗ್ಗೆ ಸ್ವಲ್ಪ ಬ್ಯುಸಿ ಇದ್ದೆವು, ಅಥವಾ IPL ಆಕ್ಷನನ್ನು ನೋಡ್ತಾ ಇದ್ದೆವು, ಅದರ ಬಗ್ಗೆ ಥಿಂಕ್ ಮಾಡ್ತಿದ್ದೆವು, ಅದರ ಬಗ್ಗೆ ಮಾತಾಡ್ತಾ ಇದ್ದೆವು. ಸೊ ಸೆಕೆಂಡ್ ODI ಬಗ್ಗೆ ಯಾರು ಗಮನ ಕೊಟ್ಟಿರಲಿಲ್ಲ. ಸೊ ಆದ್ದರಿಂದ ಸೆಕೆಂಡ್ ODI ಬಗ್ಗೆ ನಾನು ವೀಡಿಯೋಸ್ ಮಾಡಲಿಲ್ಲ. ನಿನ್ನೆ ಆಕ್ಷನ್ ಬಗ್ಗೆ ವೀಡಿಯೋ ಮಾಡಿದೆ ಮತ್ತು ಹೇಳಿದ್ದೆ ನಾಳೆ ವೀಡಿಯೋ ಬರ್ತದೆ ಅಂತ. ಈಗ ಆರಾಮಾಗಿ ಕೂತ್ಕೊಂಡು ವೀಡಿಯೋ ಮಾಡ್ತಿರೋದು. ಇದು ರಿವ್ಯೂ ಅಲ್ಲ, ಅಂದರೆ ಮ್ಯಾಚ್ ಹೀಗಿತ್ತು ಹಾಗಿತ್ತು, ಎಲ್ಲರಿಗೆ ಸಹ ಗೊತ್ತುಂಟು ಮ್ಯಾಚ್ ಹೇಗಿತ್ತು ಅಂತ. ಎಲ್ಲರೂ ಸಹ ಹೈಲೈಟ್ಸ್ ನೋಡಿರ್ತೀರಿ, ಎಂಥಾರು ಒಂದು ನೋಡಿರ್ತೀರಿ. ನಿಮ್ಗೆ ಎಲ್ಲರಿಗೂ ಸಹ ಗೊತ್ತುಂಟು ಭಾರತ ಸೋತಿದೆ ಅಂತ 8 ವಿಕೆಟ್ಗಳಿಂದ. ಫಸ್ಟ್ ODIಯನ್ನು 8 ವಿಕೆಟ್ಗಳಿಂದ ನಾವು ಗೆದ್ದೆವು. ಅಂದರೆ ಬಡ್ಡಿ ಸಮೇತ ವಾಪಸ್ ಕೊಡಬೇಕಲ್ಲ. ಈಗ ಅವ್ರು ಕೊಟ್ಟದ್ದು ನಾವು ಇಟ್ಕೊಳ್ಬಾರ್ದು. 8 ವಿಕೆಟಿಂದ ನಾವು ಗೆದ್ದೆವ, ಈಗ 8 ವಿಕೆಟಿಂದ ಸೋಲ್ವಾ. ಸೆಕೆಂಡ್ ODIಯನ್ನು 8 ವಿಕೆಟಿಂದ ಸೋತೆವು. 211 ರನ್ನಿಗೆ ಭಾರತ ಆಲ್ಔಟ್ ಆಯಿತು. ಫಸ್ಟ್ ಬ್ಯಾಟಿಂಗ್ ಮಾಡಿದ್ದು, ಟಾಸ್ ಗೆದ್ದಿದ್ದು ಸೌತ್ ಆಫ್ರಿಕಾ. ಮಾರ್ಕ್ರಮ್ ಅವರು ಹೇಳಿದರು, ನೀವು ಫಸ್ಟ್ ಆಡಿ ನೋಡುವ ಎಷ್ಟು ಹೊಡಿತೀರಿ ನೋಡುವ ಅಂತ. 211 ರನ್ನಿಗೆ ಆಲ್ಔಟ್ ಆದೆವು ನಾವು. ಒಂದೇ ಒಂದು ವಾವ್ ಫ್ಯಾಕ್ಟರ್ ಅನಿಸಿದ್ದು ಬ್ಯಾಟಿಂಗಲ್ಲಿ, ಒಂದು ಸಮಾಧಾನ ತಂದ ವಿಷಯ ಏನಂತಂದರೆ ಸಾಯಿ ಸುದರ್ಶನ್ ಅವ್ರದ್ದು ಕನ್ಸಿಸ್ಟೆನ್ಸಿ. ಅವರು ಆಡಿರೋದು 2 ODI, ಫಸ್ಟ್ ODI ಮತ್ತು ಈ ODI. ಅದೇ ಫಸ್ಟ್ ODI ಅವ್ರದ್ದು ಡೆಬ್ಯೂ ಮ್ಯಾಚ್ ಆಗಿತ್ತು, ಅದರಲ್ಲಿ 50 ಹೊಡೆದಿದ್ರು, ಇದರಲ್ಲಿ ಸಹ 50 ಹೊಡೆದ್ರು. 2 ಮ್ಯಾಚಲ್ಲಿ ಸಹ ಅರ್ಧ ಶತಕ ದಾಖಲಿಸಿದ್ರು. ಭಯಂಕರ ಕ್ಲಾಸಿ ಪ್ಲೇಯರ್ ಅಂತ ನಂಗೆ ಅನ್ನಿಸ್ತಾ ಉಂಟು. ಟು ಅರ್ಲಿ ಟು ಜಡ್ಜ್, ಬಟ್ ಸ್ಟಿಲ್ ಸೌತ್ ಆಫ್ರಿಕಾ ಪಿಚ್ಚಲ್ಲಿ ಅವರ ಕವರ್ ಡ್ರೈವು, ಬ್ಯಾಕ್ ಫುಟ್ ಪಂಚೆಲ್ಲ ನಂಗೆ ಭಾರಿ ಇಷ್ಟ ಆಯಿತು. ಭಯಂಕರ ಕ್ಲಾಸ್ ಪ್ಲೇಯರ್ ಅಂತ ನನಗೆ ಅನ್ನಿಸ್ತಾ ಉಂಟು. ಅವರಿಗೊಂದು ರೈಟ್ ಆಪರ್ಚುನಿಟಿ ಕೊಟ್ಟರೆ ಅವರು ಫ್ಯೂಚರ್ ಬಿಗ್ ಸ್ಟಾರ್ ಆದರೂ ಆಗ್ಬೋದು. ತುಂಬ ಬೇಗ ನಾವು ಜಡ್ಜ್ ಮಾಡೋದು ಬೇಡ. ಬಟ್ 2 ಮ್ಯಾಚಲ್ಲಿ ಸಹ ಚೆಂದ ಮಾಡಿ ಆಡಿದ್ದಾರೆ. ಋತುರಾಜ್ ಗಾಯಕ್ವಾಡ್ ಅವರು 2 ಮ್ಯಾಚಲ್ಲಿ ಸಹ ಫೇಲ್ ಆದರು. ಫಸ್ಟ್ ಮ್ಯಾಚಲ್ಲಿ ಸಹ ಅಂಥದ್ದೇನು ಕಿತ್ತು ದಬಾಕಲಿಲ್ಲ, ಸೆಕೆಂಡ್ ಮ್ಯಾಚಲ್ಲಿ ಸಹ ಕಿತ್ತು ದಬಾಕಲಿಲ್ಲ. ಫಸ್ಟ್ ಬಾಲೇ 4 ಹೊಡೆದ್ರು, ಸೆಕೆಂಡ್ ಬಾಲು ಮತ್ತು ಬರ್ಗರ್ ಅವರಿಗೆ ಬರ್ಗರ್ ಕೊಟ್ಟು ಇವರು ಔಟ್ ಆದರು. 4 ರನ್ನಿಗೆ ತೃಪ್ತಿ ಪಡಬೇಕಾಯಿತು. ತಿಲಕ್ ವರ್ಮಾ ಅವರು ಸ್ಟಾರ್ಟಿಂಗ್ ಕರಿಯರಲ್ಲಿ ಒಂದು ವಾವ್ ಫ್ಯಾಕ್ಟರ್ ಒಂದು ನಮಗೆ ಕೊಟ್ಟಿದ್ರಲ್ಲ, ಆ ವಾವ್ ಫ್ಯಾಕ್ಟರ್ ಈಗಿಲ್ಲ. ತಿಲಕ ಸ್ವಲ್ಪ ನಿಧಾನ ಅಳಿಸಿ ಹೋಗ್ತಾ ಉಂಟು. ಅವರು ಕನ್ಸಿಸ್ಟೆಂಟಾಗಿ ಆಡಬೇಕು. ಗಾಯಕ್ವಾಡ್ ಸಹ ಹಾಗೆ. ಅವರು ODIಯಲ್ಲಿ ನನಗೆ ಗೊತ್ತಿಲ್ಲ, ನನಗೆ ನಾನು ತಪ್ಪು ಅನ್ನಿಸಿರ್ಬೋದು ನನಗೆ. ಅವ್ರದ್ದು ಯಾವ ಸಹ ಬಿಗ್ ನಾಕ್ ನನಗೆ ನೆನಪಾಗ್ತಿಲ್ಲ, ಅಥವಾ ಬಿಗ್ ನಾಕ್ ಹೊಡೆದಿಲ್ವಾ ಗೊತ್ತಿಲ್ಲ. ODI ಕ್ರಿಕೆಟಲ್ಲಿ ಅಂಥ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಗಾಯಕ್ವಾಡ್ ಅವರಿಂದ ಬಂದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ತಪ್ಪಿದ್ರೆ ಕ್ಷಮೆ ಇರಲಿ. ರಾಹುಲ್ ಅವರೊಂದು ಚಂದ ಸಾಥ್ ಕೊಟ್ಟರು ಸಾಯಿ ಸುದರ್ಶನ್ ಅವರಿಗೆ. ಅವರು ಸಹ ಒಂದು 50 ಹೊಡೆದ್ರು. ಬಟ್ ಅವರಿಬ್ಬರನ್ನು ಬಿಟ್ಟರೆ ಬೇರೆ ಯಾರಿಂದ ಸಹ ಕಾಂಟ್ರಿಬ್ಯೂಷನ್ ಇರಲಿಲ್ಲ. ಸ್ಯಾಮ್ಸನ್ ಅವರಿಗೆ ಒಂದು ಚಾನ್ಸ್ ಸಿಕ್ಕಿತ್ತು, ಅವರು ಏನು ಆಡಲಿಲ್ಲ. ಅವರು ಇನ್ಸೈಡ್ ಎಡ್ಜ್ ಬೋಲ್ಡ್ ಆದರು. ಡೆಬ್ಯೂ ಮ್ಯಾಚ್ ಆಡ್ತಿರುವಂಥ ರಿಂಕು ಸಿಂಗ್, ನಿನ್ನೆ ಅವರು ಡೆಬ್ಯೂ ಮ್ಯಾಚ್ ಆಡಿದ್ದು. T20 ಆಡಿದ್ದಾರೆ, ಬಟ್ ODIಯಲ್ಲಿ ನಿನ್ನೆ ಡೆಬ್ಯೂ ಮ್ಯಾಚ್ ಆಗಿತ್ತು. ತುಂಬ ಲೀಲಾಜಾಲವಾಗಿ 2 4 1 6 ಎಲ್ಲ ಹೊಡೆದ್ರು. ಬಟ್ ಕೇಶವ್ ಮಹಾರಾಜ್ ಅವರ ಸ್ಪಿನ್ ಬಲೆಗೆ ಬಿದ್ದು ಅವರು ಸ್ಟಂಪ್ ಔಟ್ ಆದರು. ಡೆಬ್ಯೂ ಮ್ಯಾಚಲ್ಲೇ ಸ್ಟಂಪ್ ಔಟ್ ಆಗಬಾರ್ದಿತ್ತು ಅಂತ ನನಗೆ ಅನ್ನಿಸ್ತಾ ಉಂಟು. ಅಕ್ಷರ್ ಪಟೇಲ್ ಅವರಿಂದ ಕಾಂಟ್ರಿಬ್ಯೂಷನ್ ಬರಲಿಲ್ಲ. ಲಾಸ್ಟ್ಗೆ ಆವೇಶ್ ಖಾನ್ ಅವರು ಒಂದು ಆವೇಶಭರಿತವಾಗಿ ಒಂದು 6, ಮತ್ತು ಹರ್ಷದೀಪ್ ಸಿಂಗ್ ಅವರು ಒಂದು 6 ಒಂದು 4 ಹೊಡೆದು ಏನೊಂದು 200ರ ಗಡಿ ದಾಟಿತ್ತು. ಬಟ್ ಅವರ ಬ್ಯಾಟಿಂಗ್ ಸ್ಟಾರ್ಟ್ ಆಯಿತು ನೋಡಿ. ಫಸ್ಟ್ ಮ್ಯಾಚಲ್ಲಿ ನಾವು ಏನು ಅವರನ್ನು 116ಕ್ಕೆ ಆಲ್ಔಟ್ ಮಾಡಿದ್ದೇವಲ್ಲ, ಸೊ ಏನೋ ಒಂದು ಸಣ್ಣ ಹೋಪ್ಸ್ ಇತ್ತು. ಅಂದರೆ ಇಲ್ಲ ಮಾರ್ರೆ, ಭಾರತ ಒಂದು ಟಫ್ ಫೈಟ್ ಕೊಡ್ಬೋದು ಅಂತ. ಫೈಟ್ ಸೇರಲ್ಲ, ಟಫ್ ಸೇರಲ್ಲ, ಎಂತ ಸಹ ಇರಲಿಲ್ಲ ನಿನ್ನೆ, ಟು ಬಿ ಆನೆಸ್ಟ್. ಅವ್ರದ್ದು ಫಸ್ಟ್ ವಿಕೆಟ್ ಪಾರ್ಟ್ನರ್ಶಿಪ್ 100+ ಇತ್ತು, ಥ್ಯಾಂಕ್ಸ್ ಟು ಗಾಯಕ್ವಾಡ್ ಅವರು. ಹೆಂಡ್ರಿಕ್ಸ್ ಇದು ಈಸಿ ಕ್ಯಾಚ್ ಸ್ಲಿಪ್ಪಲ್ಲಿ ಡ್ರಾಪ್ ಮಾಡಿದ್ರು, ಸೆಕೆಂಡ್ ಸ್ಲಿಪ್ಪಲ್ಲಿ ಡ್ರಾಪ್ ಮಾಡಿದರು. ಮತ್ತು ಜಾರ್ಸಿ ಎಂತ ಆಟ ಮಾರೆ. ಫಸ್ಟ್ 2 4 ಅವ್ರದ್ದು ಸ್ಲಿಪ್, ಅಂದರೆ ಎಡ್ಜ್ ಆಗಿ ಸ್ಲಿಪ್ ರೀಜನಲ್ಲಿ ಹೋಯ್ತು. ಬಿಟ್ಟರೆ ಮತ್ತೆ ಎಲ್ಲ ಸಹ ಅವರ ಶಾರ್ಟ್ಸು ಭಯಂಕರ ಪವರ್ಫುಲ್ ಹಿಟ್ಟರ್ ಮಾರ್ರೆ. ಈಗ ಡಿಕಾಕ್ ರಿಟೈರ್ಡ್ ಆದಮೇಲೆ ಮತ್ತೊಂದು ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಬಂದಾಗೆ ಆಯಿತು ಈಗ ಸೌತ್ ಆಫ್ರಿಕನ್ ತಂಡಕ್ಕೆ. 4ನೇದು 5ನೇ ಮ್ಯಾಚ್ ಆಡ್ತಾ ಇರೋದು ಅಂತ ಕಾಣ್ತಿದೆ. ಜಾರ್ಜಿ ಅವರು ಸೂಪರಾಗಿ ಆಡಿದರು, 100 ಹೊಡೆದ್ರು. ಆ ಸೆಲೆಬ್ರೇಷನಲ್ಲೇ ಗೊತ್ತಾಗ್ತಾ ಇತ್ತು, ಅಂದರೆ ಭಾರಿ ಖುಷಿ. ಹೊಡೆದೆ ನಾನು ಭಾರಿ ಖುಷಿಯಲ್ಲಿ ಸೆಲೆಬ್ರೇಟ್ ಮಾಡಿದರು. ಒಂದು 6 6 ಹೊಡೆದ್ರು ಅಂತ ಕಾಣ್ತಿದೆ. ಒಂದು ಸೌತ್ ಆಫ್ರಿಕನ್ ಗ್ರೌಂಡ್ ಸ್ವಲ್ಪ ಸಣ್ಣದು, ಬಟ್ ಸ್ಟಿಲ್ ಆ ಪವರ್ ಉಂಟು, ಟೈಮಿಂಗ್ ಉಂಟು, ಪವರ್ ಸಹ ಉಂಟು ಜಾರ್ಜಿಯಲ್ಲಿ. ಆ್ಯಂಡ್ ಫಸ್ಟ್ ಮ್ಯಾಚಲ್ಲಿ ಸಹ ಅವರು ಅಟ್ಯಾಕಿಂಗ್ ಗೇಮೇ ಆಡಿದರು. ಯಾವಾಗ ಸೌತ್ ಆಫ್ರಿಕಾ 116ಕ್ಕೆ ಆಲ್ಔಟ್ ಆದ ಫಸ್ಟ್ ಮ್ಯಾಚಲ್ಲಿ ಸಹ ಜಾರ್ಜಿ ಅವರ ಆಟ ಚೆಂದ ಇತ್ತು. ಬಟ್ ಅದು ಲಾಂಗ್ ಇನ್ನಿಂಗ್ಸ್ ಆಗಿ ಕನ್ವರ್ಟ್ ಆಗಿರಲಿಲ್ಲ, ಬಿಗ್ ಇನ್ನಿಂಗ್ಸ್ ಆಗಿ. ಅವರು ಈಗ ನಾಳೆಗೆ 3rd ಮ್ಯಾಚ್, ಇಂಪಾರ್ಟೆಂಟ್ ಮ್ಯಾಚ್, ಫೈನಲ್ ಮ್ಯಾಚ್ ಆಗ್ತಾ ಉಂಟಲ್ಲ, ಅದರಲ್ಲಿ ಜಾರ್ಜಿ ವಿಕೆಟ್ ನಾವು ಬೇಗ ತೆಗಿಬೇಕು ಮಾರೆ. ಇಲ್ಲದಿದ್ದರೆ ಇನ್ನೊಂದು ದೊಡ್ಡ ಇನ್ನಿಂಗ್ಸ್ ಬಂದರೂ ಬರ್ಬೋದು. ಅವರು 100 ಹೊಡೆದ್ರು. ಅವರಿಗೆ ದಸನ್ ಅವರು ಒಂದು ಚಂದ ಪಾರ್ಟ್ನರ್ಶಿಪ್ ಅಲ್ಲಿ ಜೊತೆ ಆಟದಲ್ಲಿ ನೆರವಾದರು.
ಹೆಂಡ್ರಿಕ್ಸ್ 50 ರನ್ ಹೊಡೆದು ಔಟ್ ಆದಮೇಲೆ 52 ರನ್ ಹೊಡೆದು ಔಟ್ ಆದಮೇಲೆ ದಸನ್ ಅವರು ಒಂದು 30 ರನ್ಸ್ ಹೊಡೆದ್ರು. ಕೊನೆಗೆ ಅವರ ವಿಕೆಟ್ ತೆಗೆದದ್ದು ರಿಂಕು ಸಿಂಗ್. ಡೆಬ್ಯೂ ಮ್ಯಾಚಲ್ಲಿ ವಿಕೆಟ್ಸ್ ಸಿಕ್ಕಿದ್ದವು, ಅಂದರೆ ಡೆಬ್ಯೂ ಮ್ಯಾಚಲ್ಲಿ ಓವರ್ ಸಿಗ್ತದೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. KL ರಾಹುಲ್ ಕ್ಯಾಪ್ಟನ್ ಅವರು ರಿಂಕು ಸಿಂಗಿಗೆ ಮಾರ ನೀನು ಬೌಲಿಂಗ್ ಮಾಡು, ನೋಡು ಎಂತ ಆಗ್ತದೆ ನೋಡೇ ಬಿಡು ಅಂತ ಹೇಳಿದ್ರಂತ ಕಾಣ್ತದೆ. ಡೆಬ್ಯೂ ಮ್ಯಾಚಲ್ಲಿ ಫಸ್ಟ್ ಓವರಲ್ಲೇ ಅವರಿಗೆ ವಿಕೆಟ್ ಸಿಕ್ಕಿತ್ತು. ಕಂಗ್ರ್ಯಾಚುಲೇಷನ್. ಸಾಯಿ ಸುದರ್ಶನ್ ಅವರಿಗೆ ಓವರ್ ಸಿಕ್ಕಿತ್ತು, ಬಟ್ ಜಾರ್ಜಿ ಅವರು ಹೊಡೆದ ಬಾಲು ಮುಖೇಶ್ ಕುಮಾರ್ ಅವರು ಹಿಡಿದ್ರು. ಎಲ್ಲಿ ಹಿಡಿದ್ರು ಅಂದರೆ 6 ಲೈನಲ್ಲಿ ಹಿಡಿದ್ರು. ಅಂದರೆ ಹಿಡಿದು 6 ಲೈನಿಗೆ ಪಚಕ್ ಅಂತ ಕಾಲಿಟ್ಟರು, ಅದು 6 ಅಂತ ಅಂಪೈರ್ ಕೊಟ್ಟರು. ಆ್ಯಂಡ್ ಅಲ್ಲಿಗೆ ಸೌತ್ ಆಫ್ರಿಕಾ ವಿನ್ ಆಯ್ತಿಲ್ಲ. ಇದ್ರೆ ಅದು ಕರೆಕ್ಟಾಗಿ ಹಿಡಿದಿದ್ರೆ ಸಾಯಿ ಸುದರ್ಶನ್ ಅವರಿಗೆ ಸಹ ಇದೊಂದು ಡೆಬ್ಯೂ ವಿಕೆಟ್ ಆಗಿರ್ತಿತ್ತು. ಬಟ್ ಸ್ಟಿಲ್ ಆಲ್ರೆಡಿ ಸೌತ್ ಆಫ್ರಿಕಾ ವಿನ್ ಆಗಿತ್ತಲ್ಲಿ. ಏನು ಭಾರತ ಕಮ್ಬ್ಯಾಕ್ ಮಾಡುವಂಥ ಯಾವ ಸ್ಥಿತಿಯಲ್ಲೂ ಇರಲಿಲ್ಲ. ಈಗ 1-1 ಅಂತರದಿಂದ ODI ಸೀರೀಸ್ ಸಮಬಲಗೊಂಡಿದೆ. ನಾಳೆ ಮ್ಯಾಚ್ ನಡೀತದೆ. ನಾಳೆ ವಿಡಿಯೋ ಬರುವುದಿಲ್ಲ, ನಾಡ್ದು ವಿಡಿಯೋ ಬರ್ತದೆ. ಯಾಕಂತಂದರೆ ಸ್ವಲ್ಪ ಬ್ಯುಸಿ, ಗೊತ್ತಾಯ್ತಲ್ಲ ಇದು ಅಂದರೆ ಎಂತ ಅಂತ ಅರ್ಥ ಮಾಡಿಕೊಳ್ಬೇಕು. ನಾಡ್ದು ವಿಡಿಯೋ ಬರ್ತದೆ. ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾಗೆ. ಹೇಗೂ ದ್ವಿಪಕ್ಷೀಯ ಸರಣಿಗಳನ್ನು ಗೆದ್ದು ಭಾರಿ ಅಭ್ಯಾಸ ಆಗಿದೆಲ್ಲ, ಇದನ್ನು ಸಹ ಗೆಲ್ಲಿ. ಸೋಲಿ ಅಂತ ನಾವು ಯಾವತ್ತೂ ಸಹ ಹೇಳೋದಿಲ್ಲ. ಆಯಿತು, ICC ವಿನ್ ಆಗಲಿಲ್ಲ, ಅಟ್ಲೀಸ್ಟ್ ದ್ವಿಪಕ್ಷೀಯ ಸರಣಿಗಳನ್ನು ವಿನ್ ಆಗ್ತಾಯಿರಿ. ನಾಳಿನ 3ನೇ ಪಂದ್ಯಕ್ಕೆ ಆಲ್ ದ ಬೆಸ್ಟ್. ಚಂದ ಮಾಡಿ ಗೆದ್ದು ಸೀರೀಸನ್ನು ವಶಪಡಿಸಿಕೊಳ್ಳಿ ಅಂತ ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಸರಿಯಾಗರೆ ಬರುವ. ನಮಸ್ಕಾರ.